ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಮನೆಯಲ್ಲೇ ವೆನಿಲಾ ಐಸ್ ಕ್ರೀಮ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾವಾಗಲೂ ಆಚೆ ಕಡೆಯಿಂದ ತಿಂದಿರ್ತೀರಾ. ಇವಾಗ ಅದೇ ಟೇಸ್ಟಲ್ಲಿ ನಾನು ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ನೋಡಿ, 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, ಹಾಗೆ ಕೆಳಗಡೆ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಬಟ್ಲಿಗೆ. ಹಾಗಾದರೆ ಟೋಟಲಾಗಿ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ 1/4 ಕಪ್ಪಷ್ಟು ನಾನು ಹಾಲನ್ನ ಹಾಕಿ ಕಲಸಿ ಇಟ್ಕೋತಾ ಇದ್ದೀನಿ. ನೋಡಿ, ಮುಂಚೆನೇ ಗಂಟಿಲ್ದಂಗೆ ನಾವು ಈ ಥರ ಮಿಕ್ಸ್ ಮಾಡಿ ಕಲಸಿ ಇಟ್ಕೋಬೇಕು. ನೋಡಿ, ಈ ಥರ ಸ್ವಲ್ಪನೂ ಗಂಟು ಉಳಿಬಾರ್ದು. ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ವೆನಿಲಾ ಎಸೆನ್ಸ್ ಕೂಡ ಹಾಕೋಬೋದು. ಹಾಗೆ 1/4 ಕಪ್ಪಷ್ಟು ನಾನು ಸಕ್ಕರೆ ಕೂಡ ಹಾಕಿ ಇಟ್ಟಿದ್ದೀನಿ. ಹಾಗೆ ನಾನಿಲ್ಲಿ 1 ಪ್ಯಾಕೆಟು ಹಾಲಿನ ಪುಡಿನ 10 ರೂಪಾಯಿದು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಸ್ವೀಟ್ ಕಮ್ಮಿ ತಿನ್ನೋರು 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಕೂಡ ಹಾಕೋಬೋದು. ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟೇ ಹಾಕಿದ್ದೀನಿ. ನೋಡಿ, ಇವಾಗ ಹಾಲು ಚೆನ್ನಾಗಿ ಕುದೀತೈತೆ. ನೋಡಿ, ಹಾಲು ಕುದೀತಾ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ನಾವು ಕಲಸಿಟ್ಟಿರೋ ಕಾರ್ನ್ಫ್ಲೋರ್ನ ನೋಡಿ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡ್ದಂಗೆ ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ, ಗಂಟು ಆಗೋ ಸಾಧ್ಯತೆ ಇರುತ್ತೆ. ನೋಡಿ, ಈ ಥರ ಕಲಿಸ್ತಾ ಇರಬೇಕು. ಕಾರ್ನ್ಫ್ಲೋರ್ ಹಾಕೋದಂದರೆ ತಿಕ್ಕಾಗಿ ಬರುತ್ತೆ, ಕ್ರೀಮಿಯಾಗಿ ಬರುತ್ತೆ ಐಸ್ ಕ್ರೀಮು. ಅದಕ್ಕೋಸ್ಕರ ತುಂಬ ಈಸಿಯಾಗಿ ಮನೇಲೇ ಯಾವ ಥರ ವೆನಿಲಾ ಐಸ್ ಕ್ರೀಮ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ಹಾಲು ಗಟ್ಟಿಯಾಗಿದೆ. ಈಗ ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಆವಾಗಲೇ ಹೇಳ್ದಂಗೆ ನಾನು ಹಾಲಿನ ಪುಡಿ ಕೂಡ ಹಾಕ್ಕೋಬೇಕು. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಫ್ಲೇವರು ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇವಾಗ ಹಾಲಿನ ಪುಡಿ ಕೂಡ ಹಾಕೋತೀನಿ. ಹಾಗೆ 1/4 ಕಪ್ಪಷ್ಟು ನಾನು ಸಕ್ಕರೆ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಸಕ್ಕರೆ ಜಾಸ್ತಿ ತಿನ್ನೋರು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋಬೋದು. ನೋಡಿ, 1 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನು, 3 ಟೇಬಲ್ ಸ್ಪೂನು, 4, ಹಾಗೆ 5, 6. ಟೋಟಲು ನಿಮಗೆ ಟೇಬಲ್ ಸ್ಪೂನಲ್ಲಿ ಆದರೆ 6 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೋಬೋದು. ಟೇಬಲ್ ಸ್ಪೂನ್ ಬೇಡ ಅಂದರೆ 1/4 ಕಪ್ಪಷ್ಟು ಸಕ್ಕರೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟು ಚೆನ್ನಾಗಿರುತ್ತೆ ಸಕ್ಕರೆ ಎಷ್ಟು ಹಾಕ್ತೀವೋ ಅಷ್ಟು. ನೋಡಿ, ಸಕ್ಕರೆ ಮತ್ತು ಕರಗೋವರೆಗೂ ನಾವು ಹಾಲನ್ನು ಕುದಿಸ್ತಾ ಇರಬೇಕು. ನೋಡಿ, ಕೈ ಬಿಡಲೇಬಾರ್ದು, ಹಾಗೆ ಕೈ ಆಡಿಸ್ತಾನೇ ಇರಬೇಕು, ಇಲ್ಲ ತಳ ಅಂಟೋ ಸಾಧ್ಯತೆ ಇರುತ್ತೆ. ನೋಡಿ ಎಷ್ಟು ಗಟ್ಟಿ ಆಗ್ತಾ ಬರ್ತಾಯಿದೆ, ಕುದೀತೈತೆ. ನೋಡಿ, ಇವಾಗ ಸೈಡಲ್ಲೆಲ್ಲ ಕುದೀತಾ ಇದೆ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ನೋಡಿ, ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಬಳಸಿ ನಾವು ಮಾಡಿ ತೋರಿಸ್ತಾ ಇರ್ತೀವಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ 2 ಟೇಬಲ್ ಸ್ಪೂನಷ್ಟು ನಾನು ಹಾಲಿನ ಪುಡಿನ ಹಾಕ್ಕೋತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನು, ಇವಾಗ 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕಿ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು, ಗಂಟೆಲ್ಲ ಒಡಿಬೇಕು. ಅಲ್ಲಿವರೆಗೂ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಮ್ಮರ್ ಸೀಸನ್ ಅಲ್ವಾ, ಮಕ್ಕಳು ಮನೇಲಿರ್ತಾರೆ, ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ. ಯಾವಾಗಲೂ ಆಚೆ ಕಡೆಯಿಂದನೇ ತರಬೇಡಿ, ಆದಷ್ಟು ಮನೆಯಲ್ಲೇ ಒಂದು ಸತಿ ಟ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ಇಷ್ಟು ಈಜಿನ, ಇಷ್ಟು ರುಚಿಯಾಗಿ ನಾವೇ ಮಾಡ್ಬೋದಾ ಅಂತ ನಿಮಗೆ ನಂಬೋಕ್ಕಾಗಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ ಐಸ್ ಕ್ರೀಮು. ನೋಡಿ, ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಗಟ್ಟಿಯಾದರೆ ಸಾಕು. ನೋಡಿ, ಹಾಲು ಇವಾಗ ಆಲ್ಮೋಸ್ಟು ಕಡಿಮೆ ಆಗ್ತಾಯಿದೆ. ಇವಾಗ ಆಫ್ ಮಾಡ್ಕೊತೀನಿ. ಆಫ್ ಮಾಡಿಕೊಂಡು ಇದನ್ನು ಆರಲು ಬಿಡ್ತೀನಿ. ನಾನು ಒಂದು ಅರ್ಧ ಗಂಟೆ ಆರಬೇಕಿದು. ಫುಲ್ಲು ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನೋಡಿ, ಇಷ್ಟು ತಿಕ್ಕಾಗಿ ಗಟ್ಟಿಯಾಗಿ ಬಂದಿದೆ. ನೋಡಿ, ಸ್ವಲ್ಪ ಗಂಟು ಉಳಿದ್ರೂ ಪರವಾಗಿಲ್ಲ, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತೀವಿ ನಾವು. ನುಣ್ಣಗೆ ಕ್ರೀಮಿಯಾಗಿ ರುಬ್ಕೊಂಬರ್ತೀವಿ. ನೋಡಿ, ಇವಾಗ ನಾನು ಚಿಕ್ಕ ಜಾರು ತೊಗೊಂಡಿದ್ದೀನಿ. ನೀವು ದೊಡ್ಡ ಜಾರಾದರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೋದು. ನಾನು 2 ಸತಿ ರುಬ್ಕೊಂಬರ್ತೀನಿ, ಚಿಕ್ಕ ಜಾರಲ್ವ. ನೈಸಾಗಿ ಪೇಸ್ಟ್ ಥರ ಬರಬೇಕು, ಸ್ವಲ್ಪ ಕೂಡ ದಪ್ಪಗೆ ಉಳಿಬಾರ್ದು. ನೋಡಿ ಯಾವ ಥರ ಅಂತ ನೋಡಿ.
ನೋಡಿ ಈ ಥರ ನೈಸಾಗಿ ನಾನು ರುಬ್ಕೊಂಬಂದಿದ್ದೆ, ಕ್ರೀಮಿಯಾಗಿ ರುಬ್ಕೊಂಬರಬೇಕು ನೋಡಿ. ಇವಾಗ ಏರ್ ಟೈಟು ಕಂಟೈನರ್ ಬಾಕ್ಸಲ್ಲಿ ನಾವು ಈ ಥರ ಹಾಕಿ ಟೈಟಾಗಿ ಮುಚ್ಚಿ ಇಡಬೇಕು. 2 ಅವರು ಫ್ರೀಝರಲ್ಲಿ ಇಡಬೇಕು. 2 ಅವರ್ ಆದಮೇಲೆ ಮತ್ತೆ ಒಂದು ಸತಿ ರುಬ್ಕೊಂಡು ಮತ್ತೆ 8 ಗಂಟೆಗಳ ಕಾಲ ನಾನು ಫ್ರೀಝರಲ್ಲಿ ಇಟ್ಟಿರೋದು. ನಾನು ಒಂದು ಸಲ ಮಾತ್ರ ರುಬ್ಬಿರೋದು ತೋರಿಸಿರೋದು ನಿಮಗೆ. 2 ಅವರು ಫ್ರೀಝರಲ್ಲಿ ಇಟ್ಟಾದಮೇಲೆ ಮತ್ತೆ ರುಬ್ಬಿ 8 ಅವರ್ ಆದಮೇಲೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಕೋಪಲ್ಲಿ ನಾನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ನಿಮಗೆ ನಂಬೋಕ್ಕಾಗಲ್ಲ, ಅಷ್ಟು ರುಚಿಯಾಗಿ ಅಷ್ಟು ಸಖತ್ತಾಗಿ ಬರುತ್ತೆ. ಅಂದರೆ ತಕ್ಷಣಕ್ಕೆ ಸ್ವಲ್ಪ ಗಟ್ಟಿ ಬರುತ್ತೆ. ಒಂದು 5 ನಿಮಿಷ ಬಿಟ್ಟು ನೀವು ಸ್ಕೋಪಲ್ಲಿ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು ನೋಡಿ. ನೋಡಿ ಸೂಪರ್ ಅಲ್ವಾ? ವಾವ್, ನೋಡಿ ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್. ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತೆ ಮತ್ತೆ ಮಾಡಿಕೊಡಿ ಅಂತಲೂ ಕೂಡ ಕೇಳ್ತಾರೆ ನೋಡಿ. ನೋಡಿ ಎರಡನೇದು ಕೂಡ ಅಷ್ಟೇ ಸಖತ್ತಾಗಿ ಬಂದಿದೆ. ವಾವ್ ಸೂಪರ್. ನಿಮ್ಮ ಹತ್ರ ಸ್ಕೋಪ್ ಇಲ್ಲ ಅಂದರೆ ನೀವು ಸಾಂಬಾರು ಸೌಟಲ್ಲಿ ಕೂಡ ಐಸ್ ಕ್ರೀಮ್ನ ತೆಗಿಬೋದು. ಮನೇಲಿ ಯಾವುದಿರುತ್ತೋ ಅದರಲ್ಲೇ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ವಾವ್ ಸೂಪರ್ ಅಲ್ವಾ? ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಆಚೆ ಕಡೆ ತಂದಿರೋ ಥರನೇ ಟೇಸ್ಟ್ ಇದೆ. ನಾನು ಗಾರ್ಲಿಶಿಗೆ ನೋಡಿ ನಾನು ಈ ಥರ ಚಾಕೋ ಚಿಪ್ಸ್ನ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಸೂಪರ್ ಅಲ್ವಾ? ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.